ಈಗ ಕಾಮಗೆರೆ ಹಾಸ್ಪಿಟಲ್ನಲ್ಲಿ 46 ಜನ ಅಡ್ಮಿಟ್ ಮಾಡಿದ್ದಾರೆ. ಸ್ಥಳದಲ್ಲೇ 6 ಜನ ತೀರ್ಕೊಂಡಿದ್ದಾರೆ. ನಮ್ಮ KRS ಮೈಸೂರು KRS ಹಾಸ್ಪಿಟಲ್ಗೆ 36 ಜನನ ತಂದಿದ್ದಾರೆ. ಅದರಲ್ಲಿ 3 ಜನ ತೀರ್ಕೊಂಡಿದ್ದಾರೆ. 2 ಹಾಸ್ಪಿಟಲ್ 2 ಪೇಷಂಟ್ನ ಇಮ್ಮಿಡಿಯೇಟ್ ಆಗಿ ಜಯದೇವ ನಮ್ಮ JSS ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಒಬ್ರು ತೀರ್ಕೊಂಡಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ತಕ್ಷಣ ಸೂಚನೆ ಕೊಟ್ಟು ಸ್ಥಳಕ್ಕೆ ಹೋಗಬೇಕು ಅಂತ ಸೂಚನೆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸಿದ್ದೇನೆ. ಇನ್ನು ಸದನ ಮುಗಿದು ಚಾಮರಾಜನಗರ ಜಿಲ್ಲಾ ಮಂತ್ರಿಗಳು, ಮೈಸೂರು ಜಿಲ್ಲಾ ಮಂತ್ರಿಗಳು ಇನ್ನು ದಾರಿಲಿ ಅಲ್ಲಿ ಶಾಸಕರುಗಳು ಎಲ್ಲರೂ ದಾರಿಲೇ ಬರ್ತಾ ಇದ್ದಾರೆ, ಯಾವುದೋ ಫ್ಲೈಟ್ ಸಿಗದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಮೈಸೂರು ಜಿಲ್ಲಾಡಳಿತ, ಚಾಮರಾಜನಗರ ಜಿಲ್ಲಾಡಳಿತ ರಾಜ್ಯದ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಖಾಸಗಿ ನರ್ಸಿಂಗ್ ಹೋಮ್ಗಳಿಗೂ ಶಿಫ್ಟ್ ಮಾಡಿ ತಕ್ಷಣ ಅವ್ರನ್ನ ಹುಷಾರಾಗಲಿಕ್ಕೆ ಸರ್ಕಾರವೇ ಎಲ್ಲ ವೆಚ್ಚವನ್ನು ಭರಿಸಲಿಕ್ಕೂ ರಾಜ್ಯದ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ತೀರ್ಕೊಂಡಿರತಕ್ಕಂಥ ಕುಟುಂಬಗಳಿಗೆ ತಲಾ 5-5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿ ಅಂತಕ್ಕಂಥ ಸೂಚನೆಯನ್ನು ನನಗೆ ತಿಳಿಸಿದ್ದಾರೆ. ಇದು ನಿಜವಾಗ್ಲೂ ಎಲ್ರಿಗೂ ನೋವು ತರ್ತಕ್ಕಂಥ ವಿಚಾರ. ತಕ್ಷಣ ಮೊದಲು ಇವತ್ತು ಹುಷಾರು ತಪ್ಪಿರ್ತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ಇವ್ರನ್ನ ಮೊದಲು ನಾವು ಹುಷಾರು ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಿದ್ದೀವಿ. ಎಲ್ಲ ಮಾಹಿತಿಗಳನ್ನು ನಿಮಗೆ ಕ್ಷಣದಲ್ಲಿ ಕೊಡ್ತೇವೆ. ನಾವೇ ಸ್ಥಳದಲ್ಲಿದ್ದು ತತ್ಕ್ಷಣ ಯಾವ್ಯಾವ ಅಗತ್ಯತೆ ಕ್ರಮಗಳನ್ನು ತಗೋಬೇಕು. ಅಲ್ಲೇ ಈಗಾಗಲೇ ನಾನು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೇನೆ. ತಕ್ಷಣ ಅಲ್ಲಿಂದ ಇಲ್ಲಿಗೆ ಕಳಿಸ್ಕೊಳ್ಳಿಕ್ಕೆ ಯಾವ್ಯಾವ ಅಗತ್ಯ ಕ್ರಮಗಳನ್ನು ತಗೋಬೇಕು ಅದನ್ನ ತೆಗೆದುಕೊಳ್ಳಿಕ್ಕೆ ನಾವು ಕ್ರಮ ತಗೊಂಡಿದ್ದೇವೆ. ಘಟನೆಗೆ ಕಾರಣ ಏನು ಅಂತ ಗೊತ್ತಾಯ್ತು ಸರ್? ಹಲೋ.